ಹೇ ಗಾಯ್ಸ್ ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವತ್ತು ಲಾಸ್ಟ್ ಬ್ರೇಕ್ಫಾಸ್ಟ್ ಫ್ರಮ್ ಇಂಡಿಯಾ ಇವಾಗ ಸದ್ಯಕ್ಕೆ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಆ್ಯಂಡ್ ಕೃಷ್ಣ ಸಾಗರ ಬಂದಿದ್ದೀವಿ. ನಿನ್ನೆ ಏನು ಊಟ ಮಾಡೋಕ್ಕೆ ಬಂದಿದ್ದು ನಾನು ಅದೇ ಪ್ಲೇಸ್ಗೆ ಬಂದಿರೋದು. ಸೊ ಅದಕ್ಕೆ ಹೋಗಿದ್ದಾರೆ, ಬ್ರೇಕ್ಫಾಸ್ಟ್ ತರಕ್ಕೆ ಹೋಗಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಪ್ಯಾಕಿಂಗ್ ಇದೆ, ಪ್ಯಾಕಿಂಗ್ ಕೂಡ ಮುಗಿಸ್ಕೊಂಡು ಸಾಯಂಕಾಲ ಸ್ವಲ್ಪ ಹೊರಗಡೆ ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗೆ ಹೋಗುತ್ತೆ ದಿನ ಅಂತ. ವೆಜಿಟೇಬಲ್ ಪುಲಾವ್ ಆ್ಯಂಡ್ ಬಿಸಿಬೇಳೆ ಬಾತ್. ಅತ್ತಲ್ಲಿ ನೋಡಿ ಇನ್ನೊಂದು ವಡೆ ತರಕ್ಕೆ ಹೋಗಿದ್ದಾರೆ, ಅಲ್ಲಿ ಸಿಗಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ತಿನ್ಬಿಡ್ತೀನಿ ಮತ್ತೆ ಯಾವಾಗ ಸಿಗುತ್ತೋ ಅಂತ. ಅವ್ರಿಗೆ ಸಖತ್ ಇಷ್ಟ ವಡ ಅಂದರೆ. ಫೇವ್ರೇಟ್ ಅಲ್ಲ? ಇವಾಗ 1 o'clock ಆಯಿತು, 1 ಗಂಟೆ ಆಗ್ತಿದೆ ಇವಾಗ. ಈಗೆಷ್ಟು ಸ್ನಾನ ಮಾಡ್ಕೊಂಬಂದೆ. ಸೊ ನನ್ನ ಪ್ಯಾಕಿಂಗ್ ಎಲ್ಲ ಮುಗೀತು. ಇನ್ನು ಆತಲ್ ಪ್ಯಾಕಿಂಗ್ ಮಾಡಬೇಕು ಆ್ಯಂಡ್ ಕಿಚನ್ದು ಐಟಮ್ಸ್ ಪ್ಯಾಕಿಂಗ್ ಮಾಡಬೇಕು. ಅದ್ರ ಜೊತೆಯಲ್ಲಿ ಸ್ವಲ್ಪ ಈ ಸೋಪು ಮತ್ತು ಮಿಕ್ಕಿದ್ದು ಆರ್ನಮೆಂಟ್ಸ್ ಆಗಿರ್ಬೋದು, ಮೇಕಪ್ ಐಟಮ್ಸ್ ಆಗಿರ್ಬೋದು, ಆ ಥರದ್ದು ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಬೇಕು. ಸೊ ಅದಕ್ಕೂ ಮುಂಚೆ ಇವಾಗ ನನಗೆ ಹಾಗೆ ಮೈಂಡಿಗೆ ಬಂತು ನಿನ್ನೆ, ಇದನ್ನ ಫಸ್ಟ್ ನನ್ನ ಫ್ರೆಂಡಿಗೆ ಕೇಳಿದೆ ನೋಡ್ಕೊತೀನಿ ಅಂತ ಪಾಪ ಹೇಳಿದ್ಲು. ಆದರೆ ಅವರು ಅಷ್ಟೆಲ್ಲ ಹೊರಗಡೆ ಹೋಗ್ತಿರ್ತಾರೆ, ಆವಾಗ ಏನಾದರೂ ಸ್ವಲ್ಪ ನೋಡೋಕ್ಕಾಗದಿದ್ರೆ ಒಣಗಿಬಿಟ್ರೆ ಅಂತ ಒಂದು ಮಾತು. ಅಂದರೆ ಅವ್ರ ಹತ್ರನೂ ಒಂದು 50 ಗಿಡಗಳಿದಾವಂತೆ. ಸೊ ಪಾಪ ಮೊನ್ನೆ ಒಂದು ವಾರ ಹೋದಾಗ ಗಿಡಗಳೆಲ್ಲ ಆಲ್ಮೋಸ್ಟ್ ಒಣಗಿಬಿಟ್ಟಿದ್ವು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಇನ್ನು ಅವ್ರಿಗೂ ಕಷ್ಟ, ಒಂದ್ಸಲ ಕೊಟ್ಮೇಲೆ ಅವ್ರಿಗೂ ಒಂದು ಪ್ರೀತಿಯಿಂದ ನೋಡ್ಕೊಳಕ್ಕೆ ಶುರು ಮಾಡಿದ್ಮೇಲೆ ಅವ್ರದ್ದು ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಅದಕ್ಕೆ ಮೈಂಡಿಗೆ ಬಂತು ಹಾಗೆ ಇದನ್ನ ಸೇಲ್ ಮಾಡಿಬಿಡೋಣ ಅಂತ. ಅಪಾರ್ಟ್ಮೆಂಟಲ್ಲಿದ್ದರೆ ಇದೊಂದು ಬೆನಿಫಿಟ್, ಬೇಗ ಏನನ್ನ ಬೇಕಂದ್ರೆ ಸಿಕ್ಬಿಡತ್ತೆ. ಬೈ ಮಾಡ್ಬೇಕಂದ್ರೂ ಆಯಿತು, ಸೇಲ್ ಮಾಡ್ಬೇಕಂದ್ರೂ ಅಷ್ಟೇ, ಬೇಗ ಎಲ್ಲ ಈಸಿಯಾಗಿ ಆಗ್ಬಿಡತ್ತೆ. ಸೊ ಹಾಗಾಗಿ ಹಾಗೆ ಒಂದು ಪೋಸ್ಟ್ ಹಾಕ್ತೆ ನಮ್ಗೆ ಇದರಲ್ಲಿ ಗ್ರೂಪಲ್ಲಿ. ಇವಾಗ ಬರ್ತಾರೆ ತೊಗೊಂಡು ಹೋಗೋದಕ್ಕೆ, ಅದಕ್ಕೆ ಒಂದು 10 ನಿಮಿಷ ಕೊಡಿ ಅಂತ ಹೇಳಿದೆ. ಹೋಗೋಕ್ಕೂ ಮುಂಚೆ ಒಂದ್ಸಲ ನಿಮಗೆ ಒಂದು ಇದ್ರದ್ದೊಂದು ವ್ಯೂ ತೋರಿಸ್ಕೊಂಬಿಡೋಣ. ಒಂದು ಹೋಮ್ ಟೂರ್ ಕೂಡ ಮಾಡ್ತೀನಿ ಇವತ್ತು ಪ್ಯಾಕಿಂಗ್ ಎಲ್ಲ ಆದಮೇಲೆ. ಸೊ ಅವಾಗ ಈ ಥರ ಇತ್ತು ಅಂತ ತೋರ್ಸೋಕ್ಕೆ ಒಂದು ಕ್ಲಿಪ್ ತೊಗೊಂಡು ಇವಾಗ ಇದನ್ನು ಕಳಿಸ್ತಾ ಇದ್ದೀನಿ. ತುಂಬ ಇಷ್ಟಪಟ್ಟು ತೊಗೊಂಡ್ವಿ, ತುಂಬ ಪ್ರೀತಿಯಿಂದ. ನಂಗೆ ಗಿಡಗಳಂದ್ರೆ ಸಖತ್ ಇಷ್ಟ, ನನಗೆ ಜಾಸ್ತಿ ಇಷ್ಟ. ಅತಲ್ಗೆ ಅಷ್ಟೊಂದು ಯಾವತ್ತೂ ನಾನು ನೋಡಿಲ್ಲ ಗಿಡಗಳನ್ನ ಬೆಳೆಸೋದು, ಅಥವಾ ನಾನು ಮುಂಚೆ ತರಕಾರಿ ಕೂಡ ಮನೆಯಲ್ಲಿ ಬೆಳೀತಿದ್ದೆ, ಅವಾಗೂ ಅಷ್ಟೇ ಅಷ್ಟೊಂದು ಇಂಟ್ರೆಸ್ಟಿಂದ ಏನೂ ಇದು ಮಾಡ್ತಾ ಇರಲಿಲ್ಲ. ಬಟ್ ಅವ್ರು ಇಷ್ಟಪಟ್ಟು ತೊಗೊಂಬಂದಿದ್ರಲ್ವಾ, ಸೊ ಅದಕ್ಕೆ ಇನ್ನೇನು ಮತ್ತೆ ಬಂದ್ಮೇಲೆ ಕೂಡ ತೊಗೋಬೋದು. ಗಿಡಗಳು ಏನು ಇದಿಲ್ಲ, ಬಟ್ ಪಾಟ್ಗಳೆಲ್ಲ ಇಟ್ಟಿರ್ತೀವಿ. ಇದನ್ನ ಮಾತ್ರ ಇವಾಗ ಕೊಟ್ಟು ಕಳಿಸ್ತಾ ಇದ್ದೀನಿ. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಆದಮೇಲೆ ಒಂದಿಷ್ಟು ಕಿಚನ್ ಐಟಮ್ಗಳನ್ನ ತೊಗೊಳ್ತಾ ಇದ್ದೀನಿ. ತುಂಬ ಜನ ಸಜೆಸ್ಟ್ ಮಾಡಿದ ಪ್ರಕಾರ ಒಂದಿಷ್ಟು ಕಿಚನ್ ಐಟಮ್ಗಳನ್ನ ತೊಗೊಂಡು ಬನ್ನಿ ಅಂತ. ಸ್ಪೆಷಲಿ ಕಡಾಯಿ ಆಗಿರ್ಬೋದು, ತವಾ ಆಗಿರ್ಬೋದು, ಕುಕ್ಕರ್. ಸ್ಪೆಷಲಿ ಮೇನಾಗಿ ಕುಕ್ಕರ್ ತುಂಬ ಜನ ಹೇಳಿದ್ರು ನನಗೆ, ಕುಕ್ಕರ್ನ ತೊಗೊಂಡು ಬನ್ನಿ, ಇಲ್ಲಿ ಚೆನ್ನಾಗಿರೋದು ಸಿಕ್ಕೋದಿಲ್ಲ ಅಂತ ಹೇಳ್ಬಿಟ್ಟು. ಇಂಡಿಯನ್ ಈ ಶಾಪ್ಗಳಲ್ಲೆಲ್ಲ ಒಂದಿಷ್ಟು ಐಟಮ್ಗಳು ಸಿಗ್ತವೆ, ಇಲ್ಲ ಅಂತಲ್ಲ, ಬಟ್ ಹುಡುಕೊಂಡು ಹೋಗಬೇಕು. ನಾನು ಈ ವಿಡಿಯೋನ ಆಸ್ಟ್ರೇಲಿಯಾ ಬಂದಮೇಲೆ ಎಡಿಟ್ ಮಾಡ್ತಾಯಿದ್ದೀನಿ. ಟ್ರಸ್ಟ್ ಮೀ, ನಾನು ತೊಗೊಂಡು ಹೋದಂಥ ಪ್ರತಿಯೊಂದು ವಸ್ತುನೂ ಯೂಸ್ ಆಗ್ತಿದೆ. ಎಲ್ಲ ವಸ್ತುಗಳು ನಾವು ಹುಡುಕೊಂಡು ಹೋಗಿದ ತಕ್ಷಣ ನಾವು ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಎಲ್ಲ ಎಲ್ಲಿ ಸಿಕ್ಕತ್ತೆ, ಏನು ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು ನಮ್ಗಷ್ಟು ಐಡಿಯಾನೂ ಇರೋದಿಲ್ಲ. ಆ್ಯಂಡ್ ಹೋಗಿದ ತಕ್ಷಣ ದುಡ್ಡೆಲ್ಲನೂ ಇದಕ್ಕೆ ಹಾಕೋದಕ್ಕೂ ಆಗೋದಿಲ್ಲ. ಎಷ್ಟೊಂದು ಜನ ಇಲ್ಲಿಗೆ ಬಂದಮೇಲೆ ಇಂಡಿಯಾದಿಂದ ಪಾರ್ಸಲ್ ಮಾಡಿಸ್ಕೊಳ್ತಾರೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಐಟಮ್ಗಳನ್ನ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಇದು ನಾವು ಮನೆ ಶಿಫ್ಟ್ ಆಗಬೇಕಾದ್ರೆ ಇದು ಪ್ಯಾಕರ್ಸ್ ಅಂಡ್ ಮೂವರ್ಸ್ ಏನು ನಾವು ಬುಕ್ ಮಾಡಿದ್ವಲ್ಲ, ಅವರು ಪ್ಯಾಕ್ ಮಾಡಿದಂತ ಬಬಲ್ ರ್ಯಾಕ್ಸ್. ನಾವು ಮನೆ ಇನ್ನೇನು ಕ್ಲೀನ್ ಮಾಡ್ತಿದ್ದೀವಿ, ಇನ್ನೇನು ಡೀಪ್ ಕ್ಲೀನ್ ಆಗ್ತಾ ಇತ್ತು, ಆ ಟೈಮಲ್ಲಿ ನಮಗೆ ಕಾಲ್ ಬಂದಿದ್ದು ನೀನು ಹೊರಡಬೇಕು ಅಂತ. ಓಕೆ, ಇನ್ನೇನು ಡೀಪ್ ಕ್ಲೀನ್ ಅರ್ಧ ನಡೆದಿತ್ತು. ಇದೆಲ್ಲ ಅಲ್ಲಿ ಬಾತ್ರೂಮ್ ರೂಮಲ್ಲಿ ಆಗಿತ್ತು, ಬಾತ್ರೂಮ್ ಒಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಕ್ಲೀನ್ ಮಾಡ್ತಾ ಇದ್ರು. ಅವಾಗೆ ಕಾಲ್ ಬಂತು, ಇನ್ನೇನು ಅರ್ಧ ನಮ್ಮ ಮನೆ ಹೆಂಗ್ ಕಾಣಿಸುತ್ತಪ್ಪ ಅಂತ ನೋಡ್ಬೇಕು, ಖುಷಿ ಪಡ್ಬೇಕು. ಆ ಟೈಮಲ್ಲಿ ಕಾಲ್ ಬಂದಿದ್ದು. ಆಯ್ತು, 3-4 ಮಂತ್ಸ್ ಬ್ಯಾಕ್ ಕಾಲ್ ಬಂದಿತ್ತು. ಸೊ ಅವಾಗೇನೆ ಇನ್ನೇನು ಅನ್ರಾಪ್ ಮಾಡಿ ನಾವೆಲ್ಲ ಮನೇನ ಹೊಂದಿಸ್ಕೋಬೇಕು.
ಆ ಟೈಮಲ್ಲಿ ನಮಗೆ ಕಾಲ್ ಬಂದಿದ್ರಿಂದ ಇದನ್ನ ಚೆಲ್ಲಕ್ ಹೋಗಿರ್ಲಿಲ್ಲ. ಅದರ್ವೈಸ್ ನಾನು ಒಂಚೂರು ಕಸ ಈ ಮನೇಲಿ ಇಟ್ಕೋಬಾರ್ದು ಅಂತಾನೆ ಇದ್ದಿದ್ದು. ಬಟ್ ಹೇಗಿದ್ರು ಟ್ರಾವೆಲ್ ಮಾಡ್ಬೇಕಲ್ವಾ, ಹಾಗಾಗಿ ಈ ಬಬಲ್ ರ್ಯಾಪ್ಸ್ನೆಲ್ಲ ಹಾಗೆ ಇಟ್ಟಿದ್ದೆ. ಸೊ ಅದನ್ನ ಯೂಸ್ ಮಾಡಿ ಇದನ್ನೆಲ್ಲ ಇವಾಗ ಪ್ಯಾಕ್ ಮಾಡ್ತೀನಿ. ಪಾತ್ರೆಗಳೆಲ್ಲ ಆದಮೇಲೆ ಒಂದಿಷ್ಟು ಕಾಸ್ಮೆಟಿಕ್ ಐಟಮ್ಗಳನ್ನ ನಾನು ಪ್ಯಾಕ್ ಮಾಡಿಕೊಂಡೆ. ಸ್ಪೆಷಲಿ ಸಿಯುದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನಕ್ಕೆ ಆಗುವಷ್ಟು ಒಂದಿಷ್ಟು ಸೋಪ್ ಆಗಿರ್ಬೋದು, ಬಾಡಿ ಲೋಷನ್ ಆಗಿರ್ಬೋದು, ಆ ಥರದ ವಸ್ತುಗಳನ್ನ ತೊಗೊಂಡೆ. ಅಟ್ಲೀಸ್ಟ್ ಒಂದು 2-3 ತಿಂಗಳಿಗಾದರೂ ಆಗಲಿ ಅಂತ ಹೇಳಿಬಿಟ್ಟು ಅವಳಿಗೆ ಯೂಸ್ ಮಾಡೋವಂಥ ಸೆಬಾಮೆಡ್ ಈ ಲೋಷನ್ಸ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಅಲ್ಲಿ ಹೋಗಿದ ತಕ್ಷಣ ಸಡನ್ನಾಗಿ ಸಿಗ್ತಾ ಇದ್ದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ಲೋಲಿ ಬೇಕಂದರೆ ಚೇಂಜ್ ಮಾಡೋಣ, ಆದರೆ ಅಟ್ಲೀಸ್ಟ್ ಹೋಗಿದ ತಕ್ಷಣ ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ ನಾನು. ಇವಾಗ ಎಲ್ಲ ಹತ್ತಲ್ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. 1 ರೌಂಡ್ ಫುಲ್ ಈ ಥರದ ಒಂದು ಬ್ಯಾಗ್ ಆಯಿತು. ಆ್ಯಂಡ್ ಈ ಸೆಕೆಂಡ್ ಬ್ಯಾಗ್ ಐ ಥಿಂಕ್ ಈ 2 ಬ್ಯಾಗಲ್ಲಿ ಫಿಲ್ ಆಗುತ್ತೆ ಅಂದ್ಕೊಳ್ತೀನಿ. ಮೇ ಬಿ ಅದು ಸ್ವಲ್ಪ ಜಾಕೆಟ್ ಎಲ್ಲ ಜಾಸ್ತಿ, ಜಾಕೆಟ್ ಸಪ್ರೇಟ್ಲೇ ಇರೋಗ್ಯಾ ಇದರಲ್ಲಿ ಫಿಟ್ ಆಗೋದು ಒಂದು ಸ್ವಲ್ಪ ಡೌಟು. ಇಲ್ಲ ನಾನು ಕೆಲಸ ಮಾಡ್ಬೋದು, ದೊಡ್ಡದೆಲ್ಲ ಇದಕ್ಕೆ ಹಾಕ್ಬಿಟ್ಟು ಸಣ್ಣದೊಂದು ಸ್ಮಾಲ್ ಬ್ಯಾಗಲ್ಲಿ ಇಟ್ಕೊಳ್ಳ ಶರ್ಟ್ಸ್. ಸೊ ಇವ್ರು ಬೇಗ ಆಗುತ್ತೆ, ಇವ್ರದ್ದು ಪ್ಯಾಕಿಂಗ್ ನಾನೇ ಮಾಡ್ತೀನಿ, ನನಗೆ ಬೇಗ ಆಗುತ್ತೆ. ಏನ್ ಮಾಡೋದು, ಬೇಗ ಆಗುತ್ತೆ ಅಂತ ಹೇಳಿದ್ರು. दूसरों को नहीं कर रहा हूँ, एकदम से झगड़े के ಬರ್ತಾರ ನನ್ನ ಗಂಡ. दूसरा नाम का नहीं कर रहा, जगह घंटा ಗೊತ್ತಾ, जगह घंटा ನನ್ನ ಗಂಡ ಜಗಳ ಗಂಟ. ಫೈನಲಿ ಪ್ಯಾಕಿಂಗ್ ಆಲ್ಮೋಸ್ಟ್ ಮುಗೀತು. ಫೈನಲಿ 99% ಮುಗಿದಿದೆ. ಏನಿಲ್ಲ, ಪ್ಯಾಕಿಂಗ್ ಮುಗೀತು, ಆಲ್ಮೋಸ್ಟ್ ಎಲ್ಲ ಮುಗಿದೇ ಬಿಡ್ತು. ಇದೊಂದು ಚೂರು ಎಲ್ಲ ಈ ಕ್ರೀಮ್ಗಳು ಅವೆಲ್ಲ ಇದೆ ಇದರಲ್ಲಿ. ಆ್ಯಂಡ್ ಇದೊಂದು ಹ್ಯಾಂಡ್ ಬ್ಯಾಗಲ್ಲಿ ಒಂದಿಷ್ಟು ಬಟ್ಟೆಗಳು ಇಟ್ಕೊಂಡಿದ್ದೀವಿ. ನಾರ್ಮಲ್ ನನ್ನ ಮೇಕಪ್ ಸಾಮಾನು. ಇದು ಜಸ್ಟ್ ಇದು ಟಾಯ್ಲೆಟ್ರಿ ವಸ್ತುಗಳು, ಅಂದರೆ ಬ್ರಷ್, ಪೇಸ್ಟ್ ಇಮಿಡಿಯೇಟಾಗಿ ಸಿಗೋ ಥರ. 10:15 ಆಯಿತು, ಆ್ಯಕ್ಚುಲಿ 10:15 ಆಯಿತು. ಮತ್ತೆ ಸಾಮಾನೆಲ್ಲ ತೆಗೆದು ಮತ್ತೆ ಪ್ಯಾಕ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ವೆಯ್ಟ್ ಚೆಕ್ ಮಾಡಿದಾಗ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಮತ್ತೆ ಅದೇ ಊಟಕ್ಕೆ ಹೋಗಬೇಕಿತ್ತು, ಫ್ಯಾಮಿಲಿನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಅಮ್ಮ ಮನೇಲಿ ಸಿಯು ಇದ್ದಾಳೆ, ತಂಗಿ ಆ ಕಡೆ ಹೋಗಿರೋದ್ರಿಂದ ಕರ್ಕೊಂಬರ್ತೀನಿ ಅಂತ ಕರ್ಕೊಂಬರಕ್ಕೆ ಹೇಳಿದೆ. ಆ್ಯಕ್ಚುಲಿ ಕರ್ಕೊಂಬ ಅಂತ. ಈಗ ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ. ಸಕ್ಕ ಸುಸ್ತಾಗ್ತಿದೆ, ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ನೋಡಿ ಮತ್ತೆ ಮನೆ ಈ ಥರ ಇದೆ. ಇವಾಗ ಊಟ ಮಾಡ್ಕೊಂಡು ಮತ್ತೆ ಪ್ಯಾಕಿಂಗ್ ಮತ್ತೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಮನೆಯದು ಇವನ್ನೆಲ್ಲ ಕವರ್ ಮಾಡಬೇಕಿನ್ನ. ಯಾವಾಗ ಮಾಡ್ತೀವೋ ಏನು ದೇವರಿಗೆ ಗೊತ್ತು. Our hearts beat to the city streets. We began to feel the fire. We rise like tall buildings as the chemicals they take us higher. The night's young. ಊಟ ಮಾಡ್ಕೊಂಬಂದು ಇಲ್ಲಿ ನಾವು ಈ ಮೇನ್ ಐಟಮ್ಸ್ ಏನಿದೆ ಅದನ್ನೆಲ್ಲ ತೆಗೆದಿಡ್ತಾ ಇದ್ದೀವಿ. ಇಲ್ಲಾಂದರೆ ನಾವು ಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಧೂಳಾಗ್ಬಿಡುತ್ತೆ. ಹಾಗಾಗಿ ಇಷ್ಟೊಂದೆಲ್ಲ ಕಾಸ್ಟ್ಲಿ ವಸ್ತುಗಳನ್ನ ನಾವು ಹೋಗಿ ತುಂಬ ಅಂದರೆ ತುಂಬಾ ಕಷ್ಟಪಟ್ಟು ಹುಡುಕಿ ಮನೇನ ತುಂಬ ಡೆಕೋರೇಟ್ ಮಾಡಿದ್ವಿ. ತುಂಬ ಏನೂ ನಾವು ಸೆಟ್ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ಸ್ಪೆಷಲಿ ಈ ಡೀಪ್ ಕ್ಲೀನ್ ಆಗಬೇಕಾದ್ರೇ ಇದು ನಮಗೆ ಗೊತ್ತಾಗಿದ್ದರಿಂದ ನಾವು ಸೋಫಾ ಆಗಲಿ ಆ ಥರದ ಐಟಮ್ಗಳೆಲ್ಲ ಏನೂ ತಂದಿರಲಿಲ್ಲ. ಹಾಗಾಗಿ ಬಟ್ ಮೇನ್ ಲೈಟಿಂಗ್ಸ್ ಆಗಿರ್ಬೋದು, ಫ್ರೇಮ್ಸ್ ಆಗಿರ್ಬೋದು, ಅವೆಲ್ಲನೂ ಅಷ್ಟೇ ತುಂಬ ಅಂದರೆ ತುಂಬಾ ಕಷ್ಟಪಟ್ಟು ಹುಡುಕಿ ತುಂಬ ಟೈಮ್ ತೊಗೊಂಡು ನಾವು ಇದನ್ನೆಲ್ಲ ಸೆಟಪ್ ಮಾಡಿದ್ದು. ಆ್ಯಂಡ್ ಇಲ್ಲಿ ನಮ್ಮ ತಂಗಿ ಬಂದಿದ್ದಾಳೆ. ಪಾಪುಗೆ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ಪಾಪ ಅವರು ರಾತ್ರಿಯೆಲ್ಲ ಹಾಸ್ಪಿಟ್ಲಿಗೆಲ್ಲ ಓಡಾಡಿ ಮನೆಗೆ ಬಂದಿದ್ದರು. ಬೆಳಗ್ಗೆ ಮೀಟ್ ಆಗೋಕ್ಕಾಗುತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ಸಿಯುನ ಕರ್ಕೊಂಡು ಮನೆಗೆ ಬಂದಿದ್ದರು. ಆ್ಯಂಡ್ ನಮಗೋಸ್ಕರ ಒಂದು ಗಿಫ್ಟ್ ಕೂಡ ತೊಗೊಂಬಂದಿದ್ಲು. ಅದೇ ಪಾಪು ಹಿಡ್ಕೊಂಡು ಅದು ಆಟ ಆಡ್ತಾ ಇದ್ದಾಳೆ. ಸೊ ಬೆಳಗ್ಗೆ ಬರೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ವಿಶ್ ಮಾಡಿ ನಮಗೆ ಆಲ್ ದ ಬೆಸ್ಟ್ ಹೇಳಿ ಗಿಫ್ಟ್ ಕೊಡ್ತಾ ಇದ್ದಾರೆ. All the very best. Thank you. All the very best. Thank you. Thank you. Happy journey. Wait, I don't think I would be Happy journey. ತೆಗೆದ್ಬಿಟ್ಟು ನೀವು ಇಟ್ಕೊಂಡ್ಬಿಟ್ಟಿದ್ದೀವಿ, ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ತೆಗೆದ್ಬಿಟ್ಟು ಇಟ್ಕೊಂಡ್ಬಿಡಿ. ಆ ಬಾಕ್ಸ್ ಏನಿಗೆ ಇಟ್ಕೊಂತೀರಾ?
ಸೊ ಇಲ್ಲಿ ನೋಡ್ಬೋದು ಗಣಪತಿನ ಗಿಫ್ಟ್ ಮಾಡಿದ್ದಾಳೆ. ನನಗೆ ಅವಳೇ ಕೇಳಿದ್ಲು ಏನು ಬೇಕು ತಗೋ ಅಂತ ಹೇಳ್ಬಿಟ್ಟು. ಅಂದರೆ ಅವಳಿಗೇನು ಗೊತ್ತಾಗಲಿಲ್ಲ ಏನು ಗಿಫ್ಟ್ ಮಾಡಬೇಕು ಅಂತ. ನನಗೇನೂ ಗೊತ್ತಿಲ್ಲ, ಸಡನ್ನಾಗಿ ಗಣಪತಿ ಕೊಡು ಅಂತ ನಾನೇ ಹೇಳಿದೆ. ಹಾಗಾಗಿ ಗಣಪತಿನ ತೊಗೊಂಡು ಬಂದಿದ್ಲು. ಆ್ಯಂಡ್ ಇಲ್ಲಿ ಇದೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಬೆಡ್ ಆಗಿರ್ಬೋದು ಪ್ರತಿಯೊಂದೂ ಪ್ಯಾಕ್ ಮಾಡ್ತಾಯಿದ್ದೀವಿ. ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಹೇಳ್ದಾಗೆ ನಾವು ತುಂಬಾ ಓಡಾಡಿ ತುಂಬಾ ಟೈಮ್ ತೊಗೊಂಡು ಇವೆಲ್ಲ ನಾವು ಸಾಮಾನ ತೊಗೊಂಡು ಬಂದಿದ್ದು. ಆ್ಯಂಡ್ ನೋಡಿ ಇಷ್ಟು ಟ್ಯಾಕ್ಸ್ ಇದೆ, ಎಷ್ಟು ಟ್ಯಾಕ್ಸ್ ಇದೆ ಅಂದರೆ ಹೊಸ ಬಟ್ಟೆಗಳದ್ದು ಅಷ್ಟು ಟ್ಯಾಕ್ಸ್ ಇದೆ. ಆ್ಯಂಡ್ ಈ ಜೂಮರು ಅಷ್ಟೇ, ಇದರೆಲ್ಲ ತುಂಬ ಧೂಳು ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದ್ರ ಜೊತೆಯಲ್ಲಿ ಇನ್ನೊಂದು ವಿಷಯ ನಿಮಗೆ ಹೇಳಬೇಕಿತ್ತು. ನಾವು ಆಸ್ಟ್ರೇಲಿಯಾಗೆ ಹೋಗಬೇಕಾದ್ರೆ ಇಷ್ಟೊಂದೆಲ್ಲ ಪ್ಯಾಕ್ ಮಾಡ್ಕೊಂಡ್ವಲ್ಲ, ಬಟ್ಟೆ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು. ಬಟ್ ನಾರ್ಮಲಾಗಿ US ಆ ಕಡೆ ಎಲ್ಲ ಹೋಗಬೇಕಾದ್ರೆ ಈವನ್ ಫುಡ್ ಐಟಮ್ಗಳನ್ನು ತೊಗೊಂಡು ಹೋಗ್ತಾರೆ. ಬಟ್ ಆಸ್ಟ್ರೇಲಿಯಾದಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ. ಇದೊಂದು ವಿಷಯ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಅಲ್ಲಿ ಒಂದು ಸೀಡ್ಸ್ ತೊಗೊಂಡು ಹೋಗೋದು ಕ್ರೈಮ್ ಅಂತ. ಸೀಡ್ಸ್ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಒಂದಿಷ್ಟು ನಾವು ಫ್ಲೈಟಿಂದ ಇಳಿಯೋಕ್ಕೆ ಮುಂಚೆನೇ ಒಂದು ಚೆಕ್ ಲಿಸ್ಟ್ ಕೊಡ್ತಾರೆ. ಈ ಥರದ ಐಟಮ್ ಏನಾದರೂ ನಿಮ್ಮ ಹತ್ರ ಇದೆಯಾ ಅಂತ ಹೇಳಿಬಿಟ್ಟು. ಹಾಗಾಗಿ ನಾವು ಯಾವುದೇ ರೀತಿಯಾದಂಥ ಫುಡ್ ಐಟಮ್ನ ತೊಗೊಂಡು ಹೋಗಿರಲಿಲ್ಲ. ಕೆಲವೊಬ್ಬರು ಮಸಾಲೆ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು, ಅಂದರೆ ಇವಾಗ ಸಾಂಬಾರು ಪೌಡ್ರ್ ಆಗಿರ್ಬೋದು ಆ್ಯಂಡ್ ಬೇಸಿಕ್ ಐಟಮ್ಸ್ಗಳೆಲ್ಲ ನಾರ್ಮಲಾಗಿ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ತೊಗೊಂಡು ಹೋಗ್ತಾರೆ ಬೇರೆ ಕಡೆ ಹೋಗಬೇಕಾದ್ರೆ. ಬಟ್ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಆ ಥರ ಅಲ್ಲ. ಒಂದು ಈವನ್ ಶೂನಲ್ಲಿ ಮಣ್ಣೇನಾದರೂ ಅಂಟ್ಕೊಂಡಿತ್ತಂದರೆ ಅದನ್ನು ಕೂಡ ನಾವಲ್ಲಿ ಡಿಕ್ಲೇರ್ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದನ್ನು ಏನು ತೊಗೊಂಡು ಹೋಗೋದಿರಲ್ಲ. ಆ್ಯಂಡ್ ವುಡನ್ ಆರ್ಟಿಕಲ್ ಕೂಡ ಅಷ್ಟೇ, ಅದೊಂದು ಆಪ್ಷನ್ ಟಿಕ್ ಮಾಡೋಕ್ಕೆ ಹೇಳಿದರು, ಅಕಸ್ಮಾತ್ ಇದೆಯಾ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾವಿಲ್ಲಿ ಹೋಗೋಕ್ಕೂ ಮುಂಚೆ 30 ಡೇಸ್ ಮುಂಚೆ ಏನಾದರೂ ನಾವು ಲೇಕಲ್ಲಿ ಅಂದರೆ ಕೆರೆನಲ್ಲಿ ಏನಾದರೂ ಆಟ ಆಡಿದ್ವಾ ಅಥವಾ ನನ್ನ ವೈಲ್ಡ್ ಆ್ಯನಿಮಲ್ ಜೊತೆಗೆ ನನ್ನ ಕಾಂಟ್ಯಾಕ್ಟಿಗೆ ಹೋಗಿದ್ವಾ ಅಂತ ಹೇಳಿಬಿಟ್ಟು ಅಷ್ಟೊಂದು ತುಂಬ ಸ್ಟ್ರಿಕ್ಟ್ ಇದೆ. ಹಾಗಾಗಿ ನಾವು ಯಾವುದೇ ರೀತಿಯಾದಂಥ ಈವನ್ ಒಂದು ಬೀಜ ಅಂದರೆ ಲೈಕ್ ಒಂದು ಸಾಸಿವೆ ಕಾಳು ಆದರೂ ಕೂಡ ಅಂದರೆ ಸೀಡ್ಸ್ ಥರ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಯಾವುದನ್ನು ತೊಗೊಂಡು ಹೋಗೋಂಗಿಲ್ಲ. ಪ್ಲ್ಯಾಂಟ್ ಬೇಸ್ಡ್ ಏನೇ ಐಟಮ್ಸ್ನೂ ನಾವು ತೊಗೊಂಡು ಹೋಗೋಂಗಿರಲ್ಲ. ಆ್ಯಂಡ್ ಆಯುರ್ವೇದಿಕ್ ಐಟಮ್ಸ್ ಕೂಡ ಅಷ್ಟೇ, ನನ್ನ ಮೆಡಿಸಿನ್ ಇತ್ತು ಅಂದರೆ ಅದನ್ನೆಲ್ಲನೂ ಡಿಕ್ಲೇರ್ ಮಾಡಬೇಕಾಗುತ್ತೆ. ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ ಈ ಲಾ ಮಾತ್ರ ಏನಿದೆ. ಹಾಗಾಗಿ ನಾವು ಯಾವುದೇ ರೀತಿಯಾದಂಥ ಫುಡ್ ಐಟಮ್ನ ನಾವು ತೊಗೊಂಡು ಹೋಗಿರಲಿಲ್ಲ. ಹಾಗೆ ಕೆಲವೊಬ್ಬರು ಹೇಳಿದರು ಪ್ಯಾಕ್ಡ್ ಫುಡ್ಡು ಆ್ಯಂಡ್ ಎಕ್ಸ್ಪೈರಿ ಡೇಟ್ ಬರೆದಿರಬೇಕು, ಅದ್ರ ಜೊತೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ತುಂಬ ಡೀಟೇಲ್ ಆಗಿರಬೇಕು, ಹಾಗಾದರೆ ತೊಗೊಂಡು ಹೋಗ್ಬೋದು ಅಂತ ಹೇಳಿದರು. ಲಕ್ಕೀಲಿ ಆ್ಯಕ್ಚುಲಿ ನಾವು ಒಂದು 3-4 ಪ್ಯಾಕೆಟ್ ಇತ್ತು, ಅದ್ರಲ್ಲಿ ಹೇಳಿದ್ರು ತೊಗೊಂಡು ಹೋಗೋಣ ಅಂತ. ಬಟ್ ನನಗೇನೂ ಗೊತ್ತಿಲ್ಲ, ಅದೊಂದು 4 ಪ್ಯಾಕೆಟ್ಗೋಸ್ಕರ ಸುಮ್ಮನೆ ಇಮಿಗ್ರೇಷನಲ್ಲಿ ತೊಂದರೆ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ನಾನು ಯಾವುದನ್ನು ತೊಗೊಂಡು ಹೋಗಿರಲಿಲ್ಲ. ಫಾರ್ಚುನೇಟ್ ಏನಂತ ಹೇಳಿದ್ರೆ ಅಲ್ಲಿ ಹೋಗಿದ ತಕ್ಷಣವೇ ಸ್ಪೈಸಸ್ ಏನಿದೆ ಅದನ್ನು ಡಿಕ್ಲೇರ್ ಮಾಡಿ ಅಂತ ಹೇಳಿದ್ರು. ಸ್ಪೈಸಸ್ ಯಾವುದೂ ತೊಗೊಂಡು ಹೋಗೋಂಗಿರಲಿಲ್ಲ. ಸೊ ಅನ್ನೆಸೆಸರಿ ಫುಡ್ ಐಟಮ್ಸ್ನ ತೊಗೊಂಡು ಹೋಗಿ ಸುಮ್ಮನೆ ಎಕ್ಸ್ಟ್ರಾ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕೊಳ್ಳೋ ಬದಲು ಏನಕ್ಕೆ ಬೇಕಲ್ವ, ಎಲ್ಲ ಸಿಕ್ಕುತ್ತೆ. ನಂಗೆ ತುಂಬ ಜನ ಹೇಳಿದ್ರು ಏನು ಬ್ರ್ಯಾಂಡು MTR ಎಲ್ಲ ಸಿಕ್ಕುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದಾಗೆ ನಿಜವಾಗ್ಲೂ ಇಲ್ಲೆಲ್ಲನೂ ಸಿಕ್ಕುತ್ತೆ, ಪ್ರತಿಯೊಂದು ಫುಡ್ ಐಟಮು ಸಿಕ್ಕುತ್ತೆ. ಬಟ್ ಅಫ್ಕೋರ್ಸ್ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಸ್ವಲ್ಪ ಏನಕ್ಕೆ ಅಂದರೆ ಅದು ಶಿಪ್ಪಾಗಿ ಬರೋ ಅಷ್ಟೊತ್ತಿಗೆ ಅದರದ್ದು ಅಷ್ಟೊಂದು ಇಂಡಿಯನ್ ಟೇಸ್ಟ್ ಇರೋದಿಲ್ಲ. ಬಟ್ ಸಿಕ್ಕುತ್ತೆ, ಪ್ರತಿಯೊಂದು ಐಟಮ್ನೂ ನಮಗೆ ಸಿಕ್ಕುತ್ತೆ. ಫುಡ್ ಐಟಮ್ಸ್ ಇಂಥ ಸಿಕ್ಕಲ್ಲ ಅಂತಿಲ್ಲ, ಮಸಾಲೆ ಐಟಮ್ಸ್ ಹೇಳ್ತಾ ಇರೋದು, ಪ್ರತಿಯೊಂದು ಐಟಮು ನಮಗೆ ಸಿಕ್ಕುತ್ತೆ. ಹಾಗಾಗಿ ಆಸ್ಟ್ರೇಲಿಯಾಗೆ ಯಾರನ್ನು ಈವನ್ ಶಾರ್ಟ್ ಟರ್ಮ್ ಅಥವಾ ಸ್ವಲ್ಪ ದಿನಕ್ಕೆ ಏನಕ್ಕೆ ನಾವು ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಪ್ಲೀಸ್ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅಥವಾ ಯಾರನ್ನ ನಿಮಗೆ ಗೊತ್ತಿರೋರು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಈ ಇನ್ಫಾರ್ಮೇಷನ್ನ ಪಾಸ್ ಮಾಡಿ. ಅಯ್ಯ ಯಾರದು ಪಾಪು ನೋಡಿ ಯಾರು ಪ್ರಿಂಟ್ ಅಂತ ಹೇಳಬೇಕು. ನಾನೇ ಬರ್ತಾ ಇದ್ದೀನಿ. ಹೌದು मैं छोड़ते आती हूँ. ಓಕೆ ಲಕ್ಷ್ಮಮ್ಮ, ಹ್ಯಾಪಿ ಜರ್ನಿ. ಏನು ಹ್ಯಾಪಿ ಜರ್ನಿ ಇಲ್ಲ, ಬರ್ಬೇಕು ನಾಳೆ ಅಷ್ಟೇ. ಅಲ್ಲ ಹ್ಯಾಪಿ ಜರ್ನಿ, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ನ್ಯೂ ಜರ್ನಿ. ಹಾಂ 8 ಗಂಟೆಗೆ ಬಂದ್ಬಿಡಿ. ಹಾಂ 8 ಗಂಟೆಗೆ ಎದ್ದು ಬಂದ್ಬಿಡಿ. ठीक है ಗಿಂಡಿ ಅವ್ಳು ಖುಷಿ ಆಗ್ತೈತಿ ನೋಡಕ್ಕೆ. नहीं गिंडी उधर इतना इंटरेस्टिंग लग रहा है उसको.
ಹಾಯ್. Who's that, Nimika? ಓ ಮೈ ಗಾಡ್, ಸೊ ಕ್ಯೂಟಿ, ಸೊ ಕ್ಯೂಟಿ. ಮಸ್ತ್ ಫೋಟೋ ಬಂತು, ಮಸ್ತ್ ಫೋಟೋ ಬಂತು. उसको ना खुद की शक्ल देखने में मजा आ रहा है. ಗಾಳಿ ಜೋರೈತಿ. बाय. ಟೋಪಿ ಹಾಕ್ತಿಲ್ಲ ಅಲ್ಲಿ ಕಾರ್ನ टोपी थी ना. ಹಾಂ बाय. ಬಿಟ್ಟು ಬರ್ತೀನಿ ಇವ್ರನ್ನ ಇವಾಗ. ಆ್ಯಕ್ಚುಲಿ आज उसको सुबह लेके. ಇವನ್ನ ಅಮ್ಮ ಮನೆಯಿಂದ ಕರ್ಕೊಂಬರಕ್ಕೆ ಅಂತ ಬಂದಿದ್ದು ಪಾಪ. ಇಷ್ಟೊತ್ತವರೆಗೂ ಇಡ್ಸ್ಕೊಂಡು ಕೂತ್ಕೊಂಡೆ ನಾನು. ಇಲ್ಲ. ಟಾಟಾ ಬಾಯ್ ಬಾಯ್, ಟಾಟಾ ಬಾಯ್ ಬಾಯ್, ಗಿಂಡಮ್ಮ ಟಾಟಾ ಬಾಯ್ ಬಾಯ್. ಕರ್ಕೊಂತೀಯಾ? ಹಾಂ ಹಾಂ. ಬಾಯ್ 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 ಮಾಡು. ಬಾಯ್ 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 ಬಾಯ್. ನಾನು ಎತ್ಕೋಬೇಕಾ? ಇವಾಗ ಬೇಡ, ಇವಾಗ ಬೇಡ, ಜುಜ್ಜು ಮಾಡಬೇಕು. ಉಪ್ಪು ಮುಕ್ಕೋಬೇಕು ಇವಾಗ ಎತ್ಕೋಬೇಕು. ಬಾಯ್ ಕಂದಮ್ಮ. ಹಾಂ ಬಾಯ್ ಬಾಯ್. ಏನು 1:30-2 ಗಂಟೆ ಆಗ್ತಾ ಇದೆ, ಹೋಗಿ ಮಲ್ಕೋಬೇಕು. ನೋಡು ಇದೆಲ್ಲ ನೆನಪುಗಳು ಹಿಂಗಿರ್ತಾವೆ ಗೊತ್ತಾ. ನಿಂಗೆ ನೆನಪಿರಲ್ಲ, ಇದನ್ನೆಲ್ಲ ತೋರಿಸ್ತೀನಿ ವಿಡಿಯೋಗಳು ನಿಂಗೆ. ಥಂಡಿ 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 ಆಗುತ್ತೆ ಬಾಕ್ಲಾಕು. ಆಲ್ ದ ವೆರಿ ಬೆಸ್ಟ್. ಏಯ್ ಸುಮ್ಮನೆ ಏನಿಲ್ಲ, ಅಷ್ಟೇ ಬೆಳಗ್ಗೆ ಬರಬೇಕು. ಅದು ಹೆಂಗೆ 8 ಗಂಟೆಗೆ ಅಲ್ಲಿರಬೇಕು ಒಳಗೆ. ಓಕೆ ಹಾಂ, ಕಾಫಿ ಕೊಡಿಸ್ತೀನಿ ಬಾ. ಕಾಫಿ ಕುಡಿತು ಅಂತ ಕುಡಿಲಿ ಬಿಡಿ. ಅಷ್ಟೇ. ನನಗೆ ಸ್ಟಾರ್ ಬಾಕ್ಸ್ ಅಂತ ರೇಗಿಸ್ತಿದ್ರಲ್ಲ. ಹಾಂ ಏ ಹೌದು, ನಿಂದೊಂದು ಸ್ಟಾರ್ ಬಾಕ್ಸ್ ಪೆಂಡಿಂಗ್ ಐತಿ. ಸ್ಟಾರ್ ಬಾಕ್ಸ್ ನಾಳೆ ಕೊಡೋದು ತಗೋ. ಹೆಂಗಿರು ಇವತ್ತು ಟ್ರೀಟ್ ಕೊಡಬೇಕಿತ್ತು, ಮಿಸ್ ಆಯಿತು. ಇಲ್ಲಾಂದರೆ ಅಲ್ಲೇ ಕೊಟ್ರಾಯ್ತು ಕಾಫಿ ಅಲ್ಲ. ಸರಿ, ಮಿಸ್ ಮಾಡಬಾರ್ದಾ? ಆಕೆ ಮಲಗಿದ್ರು ಎತ್ಕೊಂಬಾ, ಗೊತ್ತಿಲ್ಲ, ಎತ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ಬಾ. ದೊಡ್ಡ ಮಂದಿರ ಇರ್ತಾರ. ಮತ್ತಿನ್ ಯಾವಾಗ ಸಿಗ್ತೀವೋ ಏನೋ, ನಮಗೆ ಪ್ಲಾನ್ ಇದು ಇಲ್ಲ, ಸರಿಯಾಗಿ ಗೊತ್ತಿಲ್ಲ. ಒಂದು 6 ತಿಂಗಳಂದ್ರೆ ಬಂದರೆ ಗ್ಯಾರಂಟಿ ಇದ್ರು. ಬಟ್ ಸ್ಟಿಲ್ ಈ ಫೀಲಿಂಗ್ ಬೇರೆ ಅಲ್ಲ. ಅಷ್ಟೊತ್ತಿಗಳು ದೊಡ್ಡೋಳು ಬೇರೆ ಆಗಿರ್ತಾಳೆ. ನಗು ನೋಡಿ ಎಷ್ಟು ಬರ್ತಾ ಇದೆ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.